ನಮಸ್ಕಾರ. ಪ್ಯಾನ್ ಮತ್ತೆ ಆಧಾರ್ ಲಿಂಕ್ ಮಾಡೋದು ತುಂಬಾನೇ ಈಸಿ. ಬರೀ 2 ನಿಮಿಷದಲ್ಲಿ ಮೊಬೈಲ್ನಲ್ಲಿ ಈ ಕೆಲಸ ಹೇಗ್ ಮುಗಿಸೋದು ನೋಡೋಣ. ಇದು ಅರ್ಜೆಂಟ್ ಯಾಕೆ ಗೊತ್ತಾ? ಲಿಂಕ್ ಮಾಡಿಲ್ಲ ಅಂದ್ರೆ ಪ್ಯಾನ್ ಕಾರ್ಡ್ ಬ್ಲಾಕ್ ಆಗತ್ತೆ. ಆಮೇಲೆ ದೊಡ್ಡ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಗ್ಯಾರಂಟಿ. ಹೌದು, ಟ್ರಾನ್ಸಾಕ್ಷನ್ಸ್ ಮೇಲೆ 20% TDS ಕಟ್ ಆಗುತ್ತೆ. ಜೊತೆಗೆ ಬ್ಯಾಂಕ್ನಲ್ಲಿ 50,000ಕ್ಕಿಂತ ಹೆಚ್ಚು ಡಿಪಾಸಿಟ್ ಮಾಡೋಕ್ಕೂ ಚಾನ್ಸೇ ಇಲ್ಲ. ಫಸ್ಟ್ ಆಫಿಷಿಯಲ್ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಓಪನ್ ಮಾಡಿ. ಅಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಕ್ಲಿಕ್ ಮಾಡಿ ಪ್ಯಾನ್ ಮತ್ತೆ ಆಧಾರ್ ಡೀಟೇಲ್ಸ್ ಹಾಕಿ. ಈಗ ಆಲ್ರೆಡಿ ಲಿಂಕ್ಡ್ ಅಂತ ಪಾಪಪ್ ಬಂದ್ರೆ ಟೆನ್ಷನ್ ಫ್ರೀ. ಆದ್ರೆ ನಾಟ್ ಲಿಂಕ್ಡ್ ಅಂತ ಬಂದ್ರೆ ತಕ್ಷಣ ಆಕ್ಷನ್ ತಗೋಬೇಕು. ಆದ್ರೆ ನೆನಪಿರ್ಲಿ, ಲಿಂಕ್ ಮಾಡೋಕೆ ಮುಂಚೆ ₹1,000 ಪೆನಾಲ್ಟಿ ಕಟ್ಲೇಬೇಕು. ಇದು ಪ್ರತಿಯೊಬ್ಬರಿಗೂ ಕಡ್ಡಾಯ, ಬೇರೆ ದಾರಿನೇ ಇಲ್ಲ. ಸರಿ, ಈಗ ಲಿಂಕ್ ಆಧಾರ್ ಕ್ಲಿಕ್ ಮಾಡಿ, ಪ್ಯಾನ್ ಮತ್ತೆ ಮೊಬೈಲ್ ನಂಬರ್ ಹಾಕಿ, ಬಂದಿರೋ OTP ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಆಮೇಲೆ ಇಯರ್ 2026-27 ಮತ್ತೆ ಅದರ್ ರಿಸೀಟ್ 500 ಆಟೋಮ್ಯಾಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಮಾಡೋಕೆ UPI ಬೆಸ್ಟ್ ಆಪ್ಷನ್. QR ಕೋಡ್ ಜನರೇಟ್ ಮಾಡಿ, ಫೋನ್ಪೇ ಅಥವಾ ಜಿಪೇಯಿಂದ ಈಸಿಯಾಗಿ ಸ್ಕ್ಯಾನ್ ಮಾಡಿ ಪೇ ಮಾಡಿ. ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣ ಮರ್ಯಾದೆ ಆ ಚಲಾನ್ ರಿಸಿಪ್ಟ್ ಡೌನ್ಲೋಡ್ ಮಾಡಿ ಸೇಫ್ ಆಗಿ ಇಟ್ಕೊಳ್ಳಿ. ಇದು ತುಂಬಾನೇ ಇಂಪಾರ್ಟೆಂಟ್. ದುಡ್ಡು ಕಟ್ಟಾದ್ಮೇಲೂ ಪೇಮೆಂಟ್ ನಾಟ್ ಫೌಂಡ್ ಅಂತ ಎರರ್ ಬರ್ತಿದ್ಯಾ? ಭಯ ಬೇಡ, ಸರ್ವರ್ನಲ್ಲಿ ಈ ಪ್ರಾಬ್ಲಮ್ ಬಹಳ ಕಾಮನ್. ಸಿಸ್ಟಮಲ್ಲಿ ಪೇಮೆಂಟ್ ಅಪ್ಡೇಟ್ ಆಗೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಒಂದು 30 ರಿಂದ 60 ನಿಮಿಷ ಆರಾಮಾಗಿ ವೇಟ್ ಮಾಡಿ. ಆಮೇಲೆ ಮತ್ತೆ ಹೋಮ್ ಪೇಜ್ಗೆ ಬಂದು ಲಿಂಕ್ ಆಧಾರ್ ಕ್ಲಿಕ್ ಮಾಡಿದ್ರೆ ಸಾಕು. ಪೇಮೆಂಟ್ ವೆರಿಫೈಡ್ ಅಂತ ಕನ್ಫರ್ಮ್ ಆಗತ್ತೆ. ಈಗ ಆಧಾರ್ನಲ್ಲಿ ಬರೀ ಇಯರ್ ಮಾತ್ರ ಇದ್ರೆ ಆಪ್ಷನ್ 1 ಅಥವಾ ಫುಲ್ ಡೇಟ್ ಆಫ್ ಬರ್ತ್ ಇದ್ರೆ ಆಪ್ಷನ್ 2 ಸೆಲೆಕ್ಟ್ ಮಾಡಿ. ಫೈನಲ್ ಆಗಿ ಆಧಾರ್ನಲ್ಲಿರೋ ಥರಾನೇ ಹೆಸರು, ಮೊಬೈಲ್ ನಂಬರ್ ಹಾಕಿ, ಕೊನೆ OTP ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಯ್ತು. ಕಂಗ್ರಾಟ್ಸ್, ಲಿಂಕಿಂಗ್ ರಿಕ್ವೆಸ್ಟ್ ಸೆಂಡ್ ಆಗಿದೆ. ಇದು ಕಂಪ್ಲೀಟ್ ಆಗೋಕೆ ಮ್ಯಾಕ್ಸಿಮಮ್ 1 ಅಥವಾ 2 ದಿನ ಟೈಮ್ ತಗೊಳುತ್ತೆ. 2 ದಿನದ ನಂತರ ಮತ್ತೆ ವ್ಯೂ ಸ್ಟೇಟಸ್ ಚೆಕ್ ಮಾಡಿದ್ರೆ ಪ್ಯಾನ್ ಮತ್ತೆ ಆಧಾರ್ ಸಕ್ಸಸ್ಫುಲಿ ಲಿಂಕ್ ಆಗಿರೋದು ಕಾಣಿಸುತ್ತೆ. ಸ್ಟೇಟಸ್ ಈಗ್ಲೇ ಚೆಕ್ ಮಾಡಿ, ಫ್ಯಾಮಿಲಿಗೂ ಇನ್ಫಾರ್ಮ್ ಮಾಡಿ. ಡಿಜಿಟಲ್ ಯುಗದಲ್ಲಿ ಈ ಚಿಕ್ಕ ಕೆಲಸ ಇಗ್ನೋರ್ ಮಾಡಿದ್ರೆ ದೊಡ್ಡ ಲಾಸ್ ಗ್ಯಾರಂಟಿ.